ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಕೃಷ್ಣ ಜನ್ಮಾಷ್ಟಮಿ ದಿವಸ ಯಾವ ವಸ್ತುಗಳನ್ನಿಟ್ಟು ಪೂಜೆಯನ್ನು ಮಾಡಬೇಕು, ಯಾವ ಈ ಒಂದು ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿದ್ರೆ ನಮಗೆ ಸಕಲ ಸಂಪತ್ತು ದೊರೆಯುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಇದೆ ಮತ್ತು ಶುಭ ಮುಹೂರ್ತಗಳು, ಪೂಜೆಯ ವಿಧಾನವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ರಿ, ಚೆಕ್ ಮಾಡಿಕೊಳ್ಳ್ರಿ. ಈ ದಿವಸ ಕೃಷ್ಣನ ಜನ್ಮಾಷ್ಟಮಿ ದಿನ ಯಾವೆಲ್ಲ ವಸ್ತುಗಳನ್ನಿಟ್ಟು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ಕೃಷ್ಣ ಜನ್ಮಾಷ್ಟಮಿ ದಿನ ನೋಡ್ರಿ, ಎಲ್ಲರೂ ಬಾಲಗೋಪಾಲನನ್ನು ಪೂಜೆ ಮಾಡ್ತಾರೆ. ಅಂದೇನಪ್ಪ ಅಂತಂದ್ರೆ ಮುದ್ದು ಕೃಷ್ಣನನ್ನು ಸುಂದರವಾಗಿ ಅಲಂಕರಿಸಲಾಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ದಿನದಂದು ಏನಪ್ಪ ಅಂದ್ರೆ ಮಾಡುವಂಥ ಪೂಜೆಯಲ್ಲಿ ಲಡ್ಡು ಗೋಪಾಲನಿಗೆ ಇಷ್ಟವಾದಂಥ ಈ 5 ವಸ್ತುಗಳನ್ನು ಇಟ್ಟರೆ ನಿಮ್ಮ ಮನೆ ಅದೃಷ್ಟ ಮತ್ತು ಸಮೃದ್ಧಿ ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳ್ಬೋದು. ನೋಡ್ರಿ, ಆ ವಸ್ತುಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ನೋಡ್ರಿ, ವಿಷ್ಣುವಿನ 8ನೇ ಅವತಾರವಾಗಿರುವಂಥ ಕೃಷ್ಣ ಏನಪ್ಪ ಅಂದ್ರೆ ಜನಿಸಿದ ಅಂತಂದು ಪುರಾಣಗಳು ಹೇಳ್ತವೆ. ದೇವಕಿ ಮತ್ತು ವಾಸುದೇವರ 8ನೆಯ ಮಗನಾಗಿ ಶ್ರೀಕೃಷ್ಣನ ಸೆರೆಮನೆಯಲ್ಲಿ ಜನಿಸಿದನು. ಇದು ಬಹು ಶುಕ್ಲ ಅಷ್ಟಮಿಯಾದ ಶ್ರಾವಣ ಮಾಸದ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಜನಿಸಿದ ಅಂತ ಹೇಳಲಾಗುತ್ತೆ. ನೋಡ್ರಿ, ಕೃಷ್ಣನ ಈ ಒಂದು ಜನ್ಮವನ್ನು ಜನ್ಮಾಷ್ಟಮಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಈ ವರ್ಷ ನೋಡ್ರಿ, ಇದು ಇನ್ನೇನು ಬಂತು, ಹತ್ತಿರ ಐತೆ, 16ನೇ ತಾರೀಕು ಆಚರಣೆಯನ್ನು ಮಾಡ್ತೀವಿ. ದೇಶದಾದ್ಯಂತ ಎಲ್ಲರೂ ಏನಪ್ಪ ಅಂದ್ರೆ ಕೃಷ್ಣಾಷ್ಟಮಿ ಆಚರಣೆಯಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾರೆ. ತಾಯಂದರು ಕೂಡ ತಮ್ಮ ಮಕ್ಕಳಿಗೆ ಚಿಕ್ಕ ಕೃಷ್ಣ ರಾಧೆಯರನ್ನಾಗಿ ಮಾಡಿ ಅಲಂಕರಿಸಿ ಅವರಲ್ಲಿ ಮಕ್ಕಳನ್ನು ಕೃಷ್ಣನನ್ನು ನೋಡ್ತಾರೆ. ಬಾಲಕೃಷ್ಣ ಅಂದ್ರೆ ಬೆಣ್ಣೆ ಕಳ್ಳ ಅಂತಲೇ ನೆನಪಿಗೆ ಬರ್ತಾನೆ ಎಲ್ಲರಿಗೂ. ಅಷ್ಟೇ ಅಲ್ಲ, ಶ್ರೀಕೃಷ್ಣನ ಕೈಯಲ್ಲಿ ಕೊಳಲು ಮತ್ತು ತಲೆ ಮೇಲೆ ನವಿಲುಗರಿ ಐತಿ. ಇವುಗಳಲ್ಲದೆ ಕೃಷ್ಣನನ್ನು ಕಲ್ಪಿಸಿಕೊಳ್ಳೋದು ಕೂಡ ಕಷ್ಟ. ನೋಡ್ರಿ, ಈ ಒಂದು ಜನ್ಮಾಷ್ಟಮಿಯ ಪೂಜೆಯಲ್ಲಿ ಏನಪ್ಪ ಅಂದ್ರೆ ಕೃಷ್ಣನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿದರೆ ವೇಣುಗೋಪಾಲನ ಕೃಪೆಗೆ ನಾವು ಪಾತ್ರ ಆಗ್ಬೋದು. ಮತ್ತು ಕೃಷ್ಣ ಜನ್ಮಾಷ್ಟಮಿ ಎಂದು ಲಡ್ಡು ಗೋಪಾಲನನ್ನು ಪೂಜೆಯನ್ನು ಮಾಡ್ತೀವಿ. ನೋಡ್ರಿ, ಅದು ಉಯ್ಯಾಲೆಯಲ್ಲಿನ ಬಾಲಗೋಪಾಲನಿಗೆ ಪೂಜೆ ನಡೀತದೆ. ಈ 5 ವಸ್ತುಗಳನ್ನು ಪೂಜೆಯಲ್ಲಿ ಅರ್ಪಿಸಿದರೆ ಕೃಷ್ಣನು ಪ್ರಸನ್ನನಾಗ್ತಾನೆ ಅಂತ ಅಂತಾರೆ. ಆ 5 ವಸ್ತುಗಳು ಯಾವುವು ಅನ್ನೋದನ್ನು ಮತ್ತು ಅವುಗಳ ಮಹತ್ವ ಏನು ನೋಡೋಣ. ಮೊದಲನೇದಾಗಿ ನೋಡ್ರಿ, ಬೆಣ್ಣೆ ಸಿಹಿ ತಿಂಡಿಗಳು. ಪುರಾಣಗಳಲ್ಲಿ ಏನಪ್ಪ ಅಂದ್ರೆ ಬಾಲಗೋಪಾಲನು ಬಾಲ್ಯದಲ್ಲಿ ಬಹಳ ಚೇಷ್ಟೆ ಮಾಡ್ತಾ ಇದ್ದ ಅಂತ ಹೇಳಲಾಗುತ್ತೆ. ಆತನನ್ನು ಪ್ರೀತಿಯಿಂದ ಬೆಣ್ಣೆ ಕಳ್ಳ ಅಂತ ಕೂಡ ಕರೀತಾರೆ. ಕೃಷ್ಣ ಏನಂತಂದ್ರೆ ತನ್ನ ಸ್ನೇಹಿತರೊಂದಿಗೆ ಸೇರಿ ಗ್ರಾಮದಲ್ಲಿರುವಂಥ ಬೇರೆ ಮನೆಗಳಲ್ಲಿ ಬೆಣ್ಣೆಯನ್ನು ಕದ್ದು ತಿಂತಾ ಇದ್ದ ಅಂತ ಹೇಳ್ತಾರೆ. ಕೃಷ್ಣನ ನೋಡ್ರಿ, ಬೆಣ್ಣೆಯನ್ನು ಎತ್ತರದಲ್ಲಿ ಇಡ್ತಾ ಇದ್ದರು. ನೋಡ್ರಿ, ಆದರೂ ಕೂಡ ಕೃಷ್ಣ ಕದ್ದು ಬೆಣ್ಣೆಯನ್ನು ತಿಂತಾ ಇದ್ದ. ಅದನ್ನು ಕೂಡ ತನ್ನ ಗೆಳೆಯರಿಗೆ ಹಂಚ್ತಾ ಇದ್ದ ಅಂತೆ. ಆದ್ದರಿಂದ ಕೃಷ್ಣಾಷ್ಟಮಿ ದಿನ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಬೆಣ್ಣೆ ಮತ್ತು ಸಕ್ಕರೆಯಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನು ಪೂಜೆಯಲ್ಲಿ ಇಡಲಾಗುತ್ತೆ. ನೋಡ್ರಿ, ಅದೇ ಥರ ನವಿಲುಗರಿ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ ಮತ್ತು ಆರೋಗ್ಯ, ಸಂತೋಷ, ಸಮೃದ್ಧಿಯನ್ನು ತರುತ್ತೆ ಅಂತ ಹೇಳಲಾಗುತ್ತೆ. ಈ ಒಂದು ಲಡ್ಡು ಗೋಪಾಲನಿಗೆ ನವಿಲುಗರಿ ಬಹಳ ಪ್ರಿಯ ಅಂತ ನಂಬಲಾಗುತ್ತೆ. ನೋಡ್ರಿ, ಅದಕ್ಕಾಗಿ ಕೃಷ್ಣನು ತನ್ನ ಕಿರೀಟದಲ್ಲಿ ನವಿಲುಗರಿಯನ್ನು ಹೊಂದಿರ್ತಾನೆ. ಜನ್ಮಾಷ್ಟಮಿ ದಿನ ನೀವು ಇದನ್ನು ಪೂಜೆಯಲ್ಲಿ ನವಿಲುಗರಿಯನ್ನು ಕೂಡ ಇಡ್ಬೋದು. ಅದೇ ಥರ ನೋಡ್ರಿ, ಕೊಳಲು. ಕೃಷ್ಣ ಏನಪ್ಪ ಅಂದ್ರೆ ಬಾಲ್ಯದಿಂದಲೂ ತನ್ನ ಕೊಳಲಿನಿಂದ ಎಲ್ಲರನ್ನ ಮೋಡಿ ಮಾಡ್ತಾ ಇದ್ದ. ಅದರಲ್ಲಿ ಬರುವಂತಹ ಒಂದು ಸಂಗೀತ ನೋಡ್ರಿ ಅತ್ಯಂತ ಮಧುರವಾಗಿದೆ. ಈ ಒಂದು ಕೊಳಲಿನಿಂದ ಬರುವಂಥ ಸಂಗೀತದಂತೆ ನಾವು ಕೂಡ ಮಧುರವಾಗಿರಬೇಕು ಮತ್ತು ಜೀವನದೊಳಗೆ ಇತರರಿಗೆ ಸಂತೋಷವನ್ನು ತರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡುತ್ತೆ. ನೋಡ್ರಿ, ಹಾಗಾಗಿ ಕೃಷ್ಣನಿಗೆ ಕೊಳಲು ಬಹಳ ಅಮೂಲ್ಯ. ಇದನ್ನು ಪೂಜೆಯಲ್ಲಿ ನಾವು ಕೂಡ ಬಳಸ್ಬೋದು. ನೋಡ್ರಿ, ಇದನ್ನು ಕೂಡ ಅದರ ಜೊತೆಗಿಟ್ಟು ಪೂಜೆಯನ್ನು ಮಾಡುವಂಥದ್ದು. ಮತ್ತು ಅದರ ಜೊತೆಗೆ ಮತ್ತೇನಪ್ಪ ಅಂದ್ರೆ ಹಸುವಿನ ಒಂದು ಪ್ರತಿಮೆ. ದಂತಕಥೆ ಪ್ರಕಾರ ನೋಡ್ರಿ, ಕೃಷ್ಣನ ತನ್ನ ಬಾಲ್ಯದಿಂದಲೂ ಹಸುಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಆದ್ದರಿಂದ ಕೃಷ್ಣನನ್ನು ಗೋಪಣ್ಣ ಅಂತ ಕರೀತಾರೆ. ಹಸುವನ್ನು ಶುದ್ಧ ಜೀವಿ ಅಂತ ನಾವು ಗೌರವವನ್ನು ಕೊಡ್ತೀವಿ, ಪೂಜೆಯನ್ನು ಮಾಡ್ತೀವಿ. ಎಲ್ಲ ದೇವತೆಗಳು ನೋಡ್ರಿ ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಅಂತ ನಂಬಲಾಗುತ್ತೆ. ಅದಕ್ಕಾಗಿಯೇ ಹಸುವಿನ ಹಾಲು, ತುಪ್ಪ ಮತ್ತು ಗೋಮೂತ್ರವನ್ನು ನಾವು ಪೂಜೆಗೆ ಬಳಸುವಂಥದ್ದು. ಆದ್ದರಿಂದ ನೋಡ್ರಿ, ಕೃಷ್ಣನ ಪೂಜೆಯನ್ನು ಮಾಡುವಾಗ ಹಸುವಿನ ಒಂದು ವಿಗ್ರಹವನ್ನು ಮನೆಯಲ್ಲಿ ಪೂಜೆಯಲ್ಲಿಟ್ಟು ನಾವು ಅದನ್ನು ಇರಿಸ್ಬೋದು. ಮತ್ತು ಅದರ ಜೊತೆಗೆ ಮತ್ತೇನು ಪೂಜೆಯನ್ನು ಮಾಡಬೇಕಾದ್ರೆ ಇಡುವಂಥ ವಸ್ತು ಅಂದರೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ನೋಡ್ರಿ ಜ್ಯೋತಿಷ್ಯದಲ್ಲಿ ಸಂಪತ್ತಿಗೆ ಸಂಬಂಧಿಸಿರುವಂಥದ್ದು. ಕೃಷ್ಣನಿಗೆ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ. ಹಾಗಾಗಿ
ಕೊತ್ತಂಬರಿ ಸೊಪ್ಪಿನಿಂದ ಮಾಡಿರುವಂಥ ಪ್ರಸಾದ ಭಕ್ಷ್ಯಗಳನ್ನು ನೈವೇದ್ಯವಾಗಿ ನೀವು ನೀಡಬಹುದು. ಇವುಗಳ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಗೋಪಾಲನಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಇನ್ನೂ ಏನೇನೋ ಇದಾವೆ, ಇದ್ರೊಳಗೆ ನಾನು ಇವಿಷ್ಟನ್ನು ಹೇಳಿದ್ದೀನಿ ನೋಡಿರಿ. ಇದಿಷ್ಟನ್ನು ಇಟ್ಟು ನೀವು ಪೂಜೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೋಬೋದು. ಈ ವಸ್ತುಗಳನ್ನಿಟ್ಟರೆ ಸಕಲ ಸಂಪತ್ತು ಕೂಡ ನಿಮ್ಮದಾಗತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ಕೃಷ್ಣನ ಮಾಹಿತಿಯ ವಿಡಿಯೋ ಇಷ್ಟ ಆಗಿದ್ರಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.